ಬಿಜೆಪಿ ದಳ ಮೈತ್ರಿ ಕರ್ನಾಟಕದಲ್ಲಿ 3 ಕ್ಷೇತ್ರ ಈಗ ಜೆಡಿಎಸ್ಗೆ ಅಂತ ಆಗಿದೆ. 25 ಕ್ಷೇತ್ರಗಳನ್ನ ಬಿಜೆಪಿ ಉಳಿಸಿಕೊಂಡಿದೆ. ಹಾಗಾಗಿ ಮಂಡ್ಯ ಕ್ಷೇತ್ರದ ಪ್ರಶ್ನೆ ಇತ್ತಲ್ಲ, ಸುಮಲತಾ ಹೌದಾ ನಿಲ್ತಾರಾ ಏನು ಅಂತ, ಅದಕ್ಕೊಂದು ಕ್ಲಾರಿಟಿ ಸಿಕ್ಕಿದೆ. ಮಂಡ್ಯದಲ್ಲಿ ಅವರು ನಿಲ್ಲೋದಿಲ್ಲ ಅನ್ನೋದು. ಹಾಗಾದ್ರೆ ಸುಮಲತಾ ಅವರ ಮುಂದಿನ ನಡೆ ಏನು? ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಹೇಗೆ ವರ್ಕ್ ಆಗುತ್ತೆ? ಮನೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಪಕ್ಷದಲ್ಲಿ ನಿರ್ಧಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಲಡಾಯಿ ಹಮ್ ಜೆಡಿಎಸ್ ಕೆ ಸಾಥ್ ಮಿಲ್ಕರ್ ಕೆ ಲಡ್ ರಹೆ ಹೈ. ನಾವು ಮತ್ತು ಜೆಡಿಎಸ್ ನವರು ಕಂಧೆ ಸೆ ಕಂಧಾ ಮಿಲಾಕರ್ ಮಂಡ್ಯ, ಹಾಸನ ಮತ್ತು ಕೋಲಾರ ಕ್ಷೇತ್ರ ಜೆಡಿಎಸ್ ಕೋ ದಿ ಹೈ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಮಾತಿನಂತೆ ಮತಯುದ್ಧದ ಅಖಾಡಕ್ಕಿಳಿದಿರೋ ದೋಸ್ತಿಗಳು ಗೆಲುವಿನ ಕೇಕೆ ಹಾಕುವುದಕ್ಕೆ ಕಸರತ್ತು ನಡೆಸುತ್ತಿದ್ದಾರೆ. ಆದರೆ ಜಿದ್ದಿಗೆ ಬಿದ್ದು ಹೋರಾಟಕ್ಕಿಳಿದಿರೋ ಬಿಜೆಪಿ ಜೆಡಿಎಸ್ ನಡುವೆ ಸೀಟು ಹಂಚಿಕೆ ವಿಷಯವೇ ಮುಸುಕಿನ ಗುದ್ದಾಟಕ್ಕೆ ಕಾರಣವಾಗಿತ್ತು. ಇದೀಗ ಈ ಎಲ್ಲಾ ಗೊಂದಲಗಳಿಗೆ ಬಿಜೆಪಿಯಿಂದಲೂ ತೆರೆ ಎಳೆಯುವ ಕೆಲಸವಾಗಿದೆ. हमने मांड्या की सीट, हमने हासन की सीट और हमने कोलार की सीट जेडीएस को दी है. ನಿಜ, ಮೈತ್ರಿ ಆದ್ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಆದ್ರೆ ಅದನ್ನೇ ಮನದಲ್ಲಿ ಇಟ್ಕೊಂಡು ಚುನಾವಣೆಗೆ ಇಳಿದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಆದ್ರೆ ಬಿಹಾರದಲ್ಲಿ ಸೀಟು ಹಂಚಿಕೆ ಸುಸೂತ್ರವಾಗಿ ನೆರವೇರಿತ್ತು. ಆದ್ರೆ ಕರ್ನಾಟಕ ವಿಷಯದಲ್ಲಿ ಹಾಗಾಗಿಲ್ಲ. ಎರಡೂ ಪಕ್ಷದಲ್ಲೂ ಸೀಟು ಹಂಚಿಕೆ ಸವಾಲಾಗಿತ್ತು. ಆದ್ರೆ ಇದಕ್ಕೆಲ್ಲ ಬಿಜೆಪಿಯಿಂದ ಸ್ಪಷ್ಟತೆ ಸಿಕ್ಕಿದೆ. ಅದೇನಂದ್ರೆ ರಾಜ್ಯದಲ್ಲಿ ಜೆಡಿಎಸ್ಗೆ 3 ಸೀಟು ಬಿಟ್ಟು ಕೊಡುವ ಬಗ್ಗೆ ಚರ್ಚೆ ಆಗಿದೆ. ಇದೇ ಮಾಹಿತಿಯನ್ನ ಇವತ್ತು ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ನೀಡಿದ್ದಾರೆ. ये लड़ाई हम अकेले नहीं लड़ रहे हैं, ये लड़ाई हम जेडीएस के साथ मिलकर के लड़ रहे हैं. हमने मांड्या की सीट, हमने हासन की सीट और हमने कोलार की सीट जेडीएस को दी है. ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ಕಗ್ಗಂಟಿಗೆ ಸದ್ಯ ಹೈಕಮಾಂಡ್ ತೆರೆ ಎಳೆದಿದೆ. ಮಂಡ್ಯ, ಹಾಸನ, ಕೋಲಾರ ಕ್ಷೇತ್ರಗಳನ್ನ ಜೆಡಿಎಸ್ಗೆ ನೀಡಿದ್ದಾಗಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳಿದ್ದಾರೆ. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಜೊತೆಗೂಡಿ ಕೆಲಸ ಮಾಡುವಂತೆ ಬಿಜೆಪಿ ಕಾರ್ಯಕರ್ತರಿಗೆ ರಾಧಾ ಮೋಹನ್ ದಾಸ್ ಖಡಕ್ ಸೂಚನೆ ಕೊಟ್ಟಿದ್ದಾರೆ. जेडीएस के प्रत्याशियों के साथ कंधे से कंधा मिलाकर काम करते हुए दिखेंगे. ಕೇಳಿದ್ರಲ್ಲ, ಮೊನ್ನೆಯಷ್ಟೇ ದೆಹಲಿಯಿಂದ ವಾಪಸ್ ಆಗಿದ್ದ ಸಂಸದೆ ಸುಮಲತಾ ಅಂಬರೀಶ್ ನಾನು ಮಂಡ್ಯ ಬಿಟ್ಟು ರಾಜಕಾರಣ ಮಾಡಲ್ಲ ಅಂದಿದ್ರು. ಈ ಮೂಲಕ ಪರೋಕ್ಷವಾಗಿ ಮಂಡ್ಯದಲ್ಲಿ ತಮ್ಮ ಸ್ಪರ್ಧೆ ಅಂತ ಸುಳಿವು ಕೊಟ್ಟಿದ್ರು. ಹೀಗಿರುವಾಗ ರಾಧಾ ಮೋಹನ್ ದಾಸ್ ಮಂಡ್ಯ ಅಖಾಡವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದಾಗಿ ಘೋಷಿಸಿದ್ದಾರೆ. ಸುಮಲತಾ ಟಿಕೆಟ್ ಬಗ್ಗೆ ಪ್ರತಿಕ್ರಿಯಿಸಿರೋ ರಾಧಾ ಮೋಹನ್ ದಾಸ್ ಸುಮಲತಾ ಅವರ ರಾಜಕೀಯ ಭವಿಷ್ಯ ಉತ್ತಮವಾಗಿರಲಿ ಅಂತಷ್ಟೇ ಹೇಳಿದ್ದಾರೆ. ಆದ್ರೆ ಯಾವ ಸ್ಥಾನಮಾನ ನೀಡುತ್ತಾರೆ ಅನ್ನೋದಕ್ಕೆ ಕ್ಲಾರಿಟಿ ಸಿಕ್ಕಿಲ್ಲ. मंड्या में भी सुमलता जी बात किया था कि एक दिन पहले वो भी बात किया था, अभी तक तय नहीं हुआ है, बीजेपी विल डिसाइड वेरी सून बोल के बोला था. इसलिए ठीक है, उन्होंने जब कहा उस समय वही सच था. आज जो मैं कह रहा हूँ वो सच है. अभी सुमलता का क्या रोल है सर? अभी सुमलता आपके साथ बात किया? बहुत अच्छा रोल है. अच्छा, उनका राजनीतिक भविष्य बहुत उज्जवल है. अच्छा. ಸುಮಲತಾಗೆ ಟಿಕೆಟ್ ನೀಡುವ ವಿಚಾರಕ್ಕೆ ರಿಯಾಕ್ಟ್ ಕೊಟ್ಟ ಆರ್ ಅಶೋಕ್, ಸುಮಲತಾ ಅವರು ಕೇಂದ್ರದ ನಾಯಕರನ್ನ ಭೇಟಿಯಾಗಿದ್ದಾರೆ, ಈ ವಿಷಯ ಆ ಕೋರ್ಟ್ನಲ್ಲೇ ತೀರ್ಮಾನ ಆಗುತ್ತೆ ಅಂತ ಹೇಳಿದ್ರು. ಸುಮಲತಾ ಅವರು ಕೇಂದ್ರದ ನಾಯಕರನ್ನ ಭೇಟಿ ಮಾಡಿದ್ದಾರೆ, ಮಾತುಕತೆ ಆಗಿದ್ದಾರೆ, ಅದು ಅಲ್ಲೇ ತೀರ್ಮಾನ ಮಾಡ್ತದೆ, ಆ ಕೋರ್ಟಲ್ಲೇ ತೀರ್ಮಾನ ಆಗ್ತದೆ. ಅದು ಅಲ್ಲೇ ಆ ಕೋರ್ಟಲ್ಲೇ ತೀರ್ಮಾನ ಆಗ್ತದೆ. ಈಗ ಬಾಲ್ ಇಂದು ಸೆಂಟ್ರಲ್ ಬೋರ್ಡ್ ಅವ್ರ ತೀರ್ಮಾನವನ್ನು ತರ್ತಾರೆ. ಇನ್ನು ಕೋಲಾರ ವಿಷಯಕ್ಕೆ ಬಂದ್ರೆ ಹಾಲಿ ಸಂಸದ ಮುನಿಸ್ವಾಮಿ ಟಿಕೆಟ್ಗಾಗಿ ಕಸರತ್ತು ನಡೆಸಿದ್ರು. ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯೂ ಮಾಡಿದ್ರು. ದೇವೇಗೌಡರ ಜೊತೆಗೂ ಒಂದು ಸುತ್ತು ಚರ್ಚೆ ಮಾಡಿದ್ರು. ಈಗ ಮುನಿಸು ಮರೆತು ಜೆಡಿಎಸ್ ಅಭ್ಯರ್ಥಿಗೆ ಬೆಂಬಲಿಸುವುದಾಗಿ ಸಂಸದ ಮುನಿಸ್ವಾಮಿ ಹೇಳಿದ್ದಾರೆ. ನಾನು ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ಪಕ್ಷ ಏನು ಹೇಳುತ್ತೋ ಅದನ್ನೇ ನಾನು ಮಾಡೋಂಥದ್ದು. ಯಾವುದೇ ರೀತಿಯಾದಂಥ ನಾವು ಸ್ವತಂತ್ರ ಅಭ್ಯರ್ಥಿ ಆಗೋಂಥದ್ದು ಇನ್ನೊಂದು ಮತ್ತೊಂದು ಅದೆಲ್ಲ ನನ್ನ ಮುಂದೆ ಇಲ್ಲ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪಕ್ಷನ ಬಲಪಡಿಸಿ ನಾವು ಇನ್ನಷ್ಟು ಪಕ್ಷನ ಸಂಘಟನೆ ಮಾಡಿ ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ NDA ಮೈತ್ರಿಕೂಟದ ಅಭ್ಯರ್ಥಿಯನ್ನು ಗೆಲ್ಸ್ಕೊಡೋದೇ ನನ್ನ. ಇತ್ತ ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಂಡಾಯ ಬಿಸಿ ತಟ್ಟಿದೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ತೊಡೆ ತಟ್ಟಿರೋ ಮಾಜಿ ಶಾಸಕ ಪ್ರೀತಮ್ ಗೌಡ ಪರಮಾಪ್ತ ಕಿರಣ್ ಕುಮಾರ್ ಎಂಬಾತ ತಾನೇ ಬಿಜೆಪಿ ಅಭ್ಯರ್ಥಿ ಅಂತ ಮತಶಿಕಾರಿಗಿಳಿದಿದ್ದಾರೆ. ಪೂಜೆ ಸಲ್ಲಿಸಿ ಮತಶಿಕಾರಿ ಆರಂಭಿಸಿದ್ದಾರೆ. ಹಾಸನ ಜೆಡಿಎಸ್ಗೆ ಎಂದಿರೋ ಹೈಕಮಾಂಡ್ಗೆ ಹಾಸನ ಬಿಜೆಪಿ ನಾಯಕರ ಮುನಿಸು ತಣಿಸೋದು ಸವಾಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮಾತನಾಡಿ ಎಲ್ಲಾ ಬಂಡಾಯ ಶಮನವಾಗಲಿದೆ ಎಂದಿದ್ದಾರೆ. ಎಲ್ಲವೂ ಕೂಡ ಶಾಂತತ್ವವಾಗಿ ಮುಂದೆ ಹೋಗ್ತದೆ, ಎಲ್ಲವೂ ಕೂಡ ಸರಿ ಹೋಗ್ತದೆ, ವಾತಾವರಣ ತಿಳಿ ಆಗ್ತಾ ಇದೆ. ಅದೇನೇ ಹೇಳಿ
ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಒಗ್ಗಟ್ಟಾಗಿ ಕಣಕ್ಕಿಳಿದಿದೆ. ಅದರಂತೆ ಎಲ್ಲಾ ಮುನಿಸು ಮರೆತು ಮೈತ್ರಿ ಎಂಬ ಧರ್ಮ ಪಾಲಿಸಬೇಕು ಅನ್ನೋ ಸಂದೇಶವನ್ನ ಕಾರ್ಯಕರ್ತರಿಗೆ ಬಿಜೆಪಿ ವರಿಷ್ಠರು ನೀಡಿದ್ದಾರೆ. ಈರಣ್ಣ, TV9 ಬೆಂಗಳೂರು.